ಕನ್ನಡ ನಾಡಿನ ಸಮಸ್ತ ಜನಪ್ರತಿನಿಧಿಗಳಿಗೆ ಸ್ವಾತಂತ್ರ್ಯದಲ್ಲಿ ಭಾರತ ಸಮಸ್ತ ಜನಪ್ರತಿನಿಧಿಗಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ರಾಷ್ಟ್ರಭಕ್ತಿ ಮೆರೆದ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರುಗಳಿಗೆ, ಸ್ವಾತಂತ್ರ್ಯ ಯೋಧರುಗಳಿಗೆ, ರೈತ ಮುಖಂಡರುಗಳಿಗೆ, ತೆಲಂಗಾಣದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಚಿವರು, ಶಾಸಕರುಗಳಿಗೆ, ಕರ್ನಾಟಕದ ಶಾಸಕ ಬಂಧುಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ, ಆಹ್ವಾನಿತರಿಗೆಲ್ಲ ನನ್ನ ನಮಸ್ಕಾರಗಳು. ಇಂದು ಅವಿಸ್ಮರಣೀಯ ದಿನ. ಮಹಾತ್ಮ ಗಾಂಧಿ ಪುತ್ಥಳಿ ಅನಾವರಣ ಮಾಡಲು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಷ್ಟ್ರದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ, ನಮ್ಮವರೇ ಆದ ಹಿರಿಯರಾದ ಮುತ್ಸದ್ದಿಗಳಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಆಗಮಿಸಿದ್ದಾರೆ. ರಾಷ್ಟ್ರದ ಅಗ್ರಗಣ್ಯ ನಾಯಕಿ, ಬಡವರ ಬಗ್ಗೆ ವಿಶೇಷ ಕಾಳಜಿ ಕಳಕಳಿ ಹೊಂದಿರತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಇಂದು ಆಗಮಿಸಿದ್ದು ನಮಗೆ ಸಂತಸ ತಂದಿದೆ. ಈ ಕಾರ್ಯಕ್ರಮಕ್ಕೆ ಕಾರಣರಾದವರು ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ ಸುಮಾರು ಕೋಟಿಗೂ ಹೆಚ್ಚು ಬಡವರನ್ನ ಬಡತನ ರೇಖೆಯಿಂದ ಮೇಲೆತ್ತಿ ಅಧ್ಯಕ್ಷರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಚೇತನ ರೂಪವಾದ ವಿಶೇಷ ಆಸಕ್ತಿ ಹಾಗೂ ಬದ್ಧತೆಯಿಂದ ಗಾಂಧಿ ಭಾರತ ಕಾರ್ಯಕ್ರಮಗಳಿಗೆ ಕಲ್ಪಿಸಿಕೊಂಡು ಅವುಗಳ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಉಪಮುಖ್ಯಮಂತ್ರಿಗಳಾದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ತಮ್ಮ ಘನತೆಯನ್ನು ಹೆಚ್ಚಿರ್ತಕ್ಕಂಥ ಅನೇಕ ನಾಯಕರುಗಳಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು, ಹಿರಿಯರು ಆದ ಬಸವರಾಜ ಹೊರಟ್ಟಿ ಅವರೇ, ಸನ್ಮಾನ್ಯ ಸಭಾಪತಿಗಳಾದ ಯು.ಟಿ. ಖಾದರ್ ಅವರೇ, ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಜಿಯವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು, ಪ್ರಧಾನ ಕಾರ್ಯದರ್ಶಿಗಳು ಆದ ಸುರ್ಜಿ ಬಾಲಾಜಿ ಅವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರು ಆದ ಜಯರಾಮ್ ರಮೇಶ್ ಜಿ ಅವರೇ, ತೆಲಂಗಾಣದ ಉಪಮುಖ್ಯಮಂತ್ರಿಗಳೇ, ಸಚಿವರುಗಳೇ, ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಶಾಸಕ ಬಂಧುಗಳೇ, ಸಹೋದರಿಯರೇ, ತಮಗೆಲ್ಲ ಕರ್ನಾಟಕ ಸರ್ಕಾರದ ಪರವಾಗಿ, ನಮ್ಮ ಗಾಂಧಿ ಭಾರತ ಸಮಿತಿ ಪರವಾಗಿ
ಕನ್ನಡ ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾಗಿ ಹೃದಯಾಳದಿಂದ ಈ ಪವಿತ್ರ ಅರ್ಥಪೂರ್ಣ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ ಮಾಡುವೆ. ಮಾಧ್ಯಮ ಸ್ನೇಹಿತರನ್ನು ಸಂತಸದಿಂದ ಸ್ವಾಗತಿಸುವೆ. ಅನಾವರಣಗೊಳ್ಳಲಿರುವ ಮಹಾತ್ಮ ಗಾಂಧಿ ಅದು ಅಹಿಂಸೆಯ ಬೆಳಕು, ಸತ್ಯದ ಸುಂದರ ರೂಪ, ಸೇವೆಯ ಸಾಗರದಲ್ಲಿ ಮುಳುಗಿದ ಜೀವ, ನಡೆ ನುಡಿಯನ್ನು ಮೇಳೈಸಿದ ಚೇತನ, ಸರ್ವರಿಗೂ ಸಮಾನತೆ ಬಿತ್ತಿದ ಚೇತನವಿದು. ಸುವರ್ಣಸೌಧ ಇನ್ನು ಮುಂದೆ ಸೇವಾಸಕ್ತರಿಗೆ ಆಗಲಿದೆ ಪ್ರೇರಣೆಯ ಕಣಿ, ಪ್ರತಿಜ್ಞೆಯ ಪ್ರತೀಕ. ಜನಕಲ್ಯಾಣದ ಗುರಿಗಾಗಿ ಮೌಲ್ಯಗಳ ಪಥದಲ್ಲಿ ನಡೆದು ಸಾಧನೆಗೈಯಲು ಈ ಪುತ್ಥಳಿ ಸ್ಫೂರ್ತಿ ತ್ಯಾಗದ ಜೋಡಿಗಳಿಗೆ, ಈ ಪುತ್ಥಳಿ ಸ್ಥಳ, ಈ ಗುಡ್ಡ ಸುವರ್ಣಸೌಧ ಇನ್ನು ಮುಂದೆ ಸೇವಾಸಕ್ತರಿಗೆ ಆಗಲಿದೆ ಪ್ರೇರಣೆಯ ಕಣಿ, ಪ್ರತಿಜ್ಞೆಯ ಪ್ರತೀಕ. ಜನಕಲ್ಯಾಣದ ಗುರಿಗಾಗಿ ಮೌಲ್ಯಗಳ ಪಥದಲ್ಲಿ ನಡೆದು ಸಾಧನೆಗೈಯಲು ಈ ಪುತ್ಥಳಿ ಸ್ಫೂರ್ತಿ ತ್ಯಾಗದ ಜ್ಯೋತಿಯಾಗಲಿ. 19 ಬೆಳಗಾವಿಯ ಸಿಪೆಟ್ ಮೈದಾನದಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ. ಗಾಂಧಿ ಭಾರತ ಸಮಾವೇಶವನ್ನ ಆಯೋಜನೆ ಮಾಡಿರುವಂತಹ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ನಡೆಸ್ತಾ ಇದೆ. ಗಾಂಧಿ ಪ್ರತಿಮೆಯ ಅನಾವರಣಕ್ಕೂ ಕೂಡ ಮುಂದಾಗ್ತಾ ಇದೆ. 100 ವರ್ಷಗಳ ಹಿಂದೆ ಗಾಂಧಿ ಅಧ್ಯಕ್ಷತೆಯಲ್ಲಿ ಮೊದಲ ಕಾಂಗ್ರೆಸ್ ಅಧಿವೇಶನವನ್ನು ಇಲ್ಲಿ ನಡೆಸಲಾಗಿತ್ತು. ಈಗ ಅದೇ 100 ವರ್ಷಗಳ ನಂತರದ ಆ ನೆನಪಿನಲ್ಲಿ ಗಾಂಧೀಜಿ ಅಂಬೇಡ್ಕರ್ ವಿಚಾರಧಾರೆಯನ್ನ ಮುಂದಿಟ್ಟು ಬೆಳಗಾವಿಯ ಸಿಪೆಟ್ ಮೈದಾನದಲ್ಲಿ ಸಮಾವೇಶ. ಅದರ ಜೊತೆಗೆ ಭಕ್ತಿಯಿಂದ ಈ ಹಿನ್ನೆಲೆಯಲ್ಲಿ 27ನೇ ತಾರೀಕಿನಂದು ನಡೆಯಬೇಕಿದ್ದ ಈ ಅನಾವರಣ ಕಾರ್ಯಕ್ರಮ ಇಂದು ಜನವರಿ 21ರ ಶುಭ ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಅಮೃತ ಹಸ್ತದಿಂದ ನೆರವೇರಲಿದೆ. ನಮ್ಮವರೇ ಆದ ಖರ್ಗೆ ಸಾಹೇಬರು ಈ ಪುತ್ಥಳಿ ಅನಾವರಣ ಮಾಡತಕ್ಕಂಥ ಈ ಸಂದರ್ಭ ನಮ್ಮೆಲ್ಲರಿಗೆ ಅಭಿಮಾನ ತುಂಬಿಸ್ತಕ್ಕಂಥ ಸಂದರ್ಭ. ಪ್ರಿಯಾಂಕಾ ಗಾಂಧಿಯವರನ್ನು ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವೇಣುಗೋಪಾಲ್ಜಿಯವರನ್ನ, ಸುರ್ಜಿವಾಲಾಜಿಯವರನ್ನ, ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳನ್ನ, ನಮ್ಮ ವಿಧಾನಸಭೆ ಸಭಾಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಸ್ವಾಗತ ಮಾಡ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಪ್ರತಿಮೆ ಸ್ಥಾಪನೆ ಸಚಿವರು ಆದ ಮಾನ್ಯ ಜಾರಕಿಹೊಳಿ ಅವರನ್ನು ಸ್ವಾಗತ ಮಾಡ್ತೀನಿ. ಇದೇ ಕಾರ್ಯಕ್ರಮದ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ನಿರ್ಣಯಿಸಿದಂತೆ, ಸರ್ಕಾರದ ನಿರ್ಣಯದಂತೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಮತ್ತು ಗ್ರಾಮ ಸ್ವರಾಜ್ಯ ಚಿಂತನೆಯನ್ನು ಸಾಕಾರಗೊಳಿಸುವುದಕ್ಕಾಗಿ 2016ರಲ್ಲಿ ಗದಗಿನಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ 340 ಎಕರೆ ಭೂಮಿಯಲ್ಲಿ ತಲೆ ಎತ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ವಿಶ್ವವಿದ್ಯಾಲಯ, ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಂದು ನಾಮಕರಿಸಿ ಘೋಷಿಸಲು ಹಾಗೂ ವಿಶ್ವವಿದ್ಯಾಲಯದ ನೂತನ ಲಾಂಛನವನ್ನು ಬಿಡುಗಡೆ ಮಾಡಲು ನಾನು ಮುಖ್ಯ ಅತಿಥಿಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಲ್ಲಿ
ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಕೋರುತ್ತೇನೆ. ಮತ್ತೊಮ್ಮೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಶಾಸಕ ಬಂಧುಗಳಿಗೆ, ನಮ್ಮ ಈ ಮನವಿಯನ್ನು ಒಪ್ಪಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ, ನಾಯಕರಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರನ್ನ ಉತ್ಪೂರ್ವಕವಾಗಿ ಬರಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ಬೆಳಗಾವಿಯ ಗಾಂಧಿ ಭಾರತ ಸಮಾವೇಶದ ನೇರ ದೃಶ್ಯಾವಳಿಗಳು ಸುವರ್ಣಸೌಧದಿಂದ. ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂ ಆದಿಯಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎನ್ನುವ ಸಮಾವೇಶವನ್ನ ಆಯೋಜನೆ ಮಾಡಿರುವಂತಹ ಕಾಂಗ್ರೆಸ್ ಗಾಂಧೀಜಿ, ಅಂಬೇಡ್ಕರ್ ವಿಚಾರಧಾರೆಯನ್ನು ಮುಂದಿಟ್ಟು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಜೊತೆಗೆ ಗಾಂಧಿ ಪ್ರತಿಮೆಯ ಅನಾವರಣಕ್ಕೂ ಕೂಡ ಸಿದ್ಧತೆಗಳಾಗಿದೆ. ಲಕ್ಷಾಂತರ ಮಂದಿ ನೆರೆಯುವಂತಹ ನಿರೀಕ್ಷೆ ಇದ್ದು ಯುಟಿ ಖಾದರ್ ಅವರು ಮಾತನಾಡ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಸ್ಮರಣಾತ್ಮಕವಾಗಿ ಗಾಂಧಿ ಭಾರತ್